Namaste Elrigo. Hi my dear students. Last class we have to discuss about the where do microorganisms live. Next see page number 20. Commercial use of microorganism. ಅಂದ್ರೆ ವಾಣಿಜ್ಯವಾಗಿ ಅಂದ್ರೆ ಇದನ್ನ ಒಂದು ಉದ್ಯಮವಾಗಿ ಮೈಕ್ರೋ ಆರ್ಗಾನಿಸಮ್ಸ್ನ ಸೂಕ್ಷ್ಮಾಣುಜೀವಿಗಳನ್ನ ಹೇಗೆ ಬಳಸ್ಕೊಳ್ತಾರೆ ಅಂತ ಹೇಳಿ. ಸೂಕ್ಷ್ಮಾಣುಜೀವಿಗಳು ಕಣ್ಣಿಗೆ ಕಾಣಲ್ಲ, ಅದನ್ನ ಮೈಕ್ರೋಸ್ಕೋಪ್ ಇಂದನೇ ನೋಡ್ಬೇಕು. ಹಾಗಾದ್ರೆ ಅದನ್ನ ಹೇಗೆ ಉಪಯೋಗಿಸ್ತಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ಬಳಸ್ತಾರೆ ಅಂತ ಸಿ. Microorganisms are used for the large scale productions of alcohol, wine, acetic acid ಅಂದ್ರೆ ವಿನಿಗರ್. ಸೂಕ್ಷ್ಮಾಣುಜೀವಿಗಳನ್ನ ದೊಡ್ಡ ಪ್ರಮಾಣದಲ್ಲಿ ಏನನ್ನ ಉತ್ಪಾದನೆ ಮಾಡೋದಕ್ಕೆ, ಆಲ್ಕೋಹಾಲ್ ಮದ್ಯ ಡ್ರಿಂಕ್ಸ್, ಅದು ವೈನ್ ಮತ್ತೆ ಅಸಿಟಿಕ್ ಆಸಿಡ್ ವಿನಿಗರ್ ಅಂತ ಏನ್ ಕರಿತೀವಿ, ಅದನ್ನ ತಯಾರು ಮಾಡೋದ್ರಲ್ಲಿ ತುಂಬಾ ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾರೆ. ಈಸ್ಟ್ ಈಸ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ಸ್ ಆಫ್ ಆಲ್ಕೋಹಾಲ್ ಅಂಡ್ ವೈನ್. ಅದೇ ರೀತಿ ಈಸ್ಟ್ ಅಂತ ಏನಿದೆ, ಈ ಫಂಗೈಯಿಂದ ಬರುತ್ತಲ್ಲ, ಶಿಲೀಂಧ್ರದಿಂದ ಉಂಟಾಗುವಂತ ಈ ಈಸ್ಟ್ ಅನ್ನ ಆಲ್ಕೋಹಾಲ್ ಮತ್ತೆ ವೈನ್ ಅನ್ನ ತಯಾರು ಮಾಡೋದಕ್ಕೆ ಮೇಯ್ನ್ ಆಗಿ ಈಸ್ಟ್ ಅನ್ನ ಬಳಸ್ತಾರೆ. For this purpose, yeast is grown on natural sugars present in grains like barley, wheat, rice, crushed fruit juice, etc. ಸಾಮಾನ್ಯವಾಗಿ ಈ ಬಾರ್ಲಿ, ವೀಟ್ ಅಂದರೆ ಬಾರ್ಲಿ ಅಕ್ಕಿ, ಗೋಧಿ ಮತ್ತು ಬಿಳಿ ಅಕ್ಕಿ ಮತ್ತು ಕೊಳೆತಂತಹ ಅಥವಾ ಮಾಗಿರುವಂತಹ ಹಣ್ಣಿನ ರಸವನ್ನು ಯಾವ ಉದ್ದೇಶಕ್ಕೆ, ಸಾಮಾನ್ಯವಾಗಿ ಇದನ್ನು ನ್ಯಾಚುರಲ್ ಶುಗರ್ಸ್ ಇರುತ್ತೆ ಇವುಗಳಲ್ಲೆಲ್ಲ, ಅರ್ಥ ಆಯ್ತಾ? ಈ ಗ್ರೈನ್ಸ್ಗಳಲ್ಲಿ ನೈಸರ್ಗಿಕವಾದ ಶುಗರ್ ಇರುತ್ತೆ. ಅವುಗಳನ್ನ ಏನು ಮಾಡ್ತಾರೆ, ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟನ್ನು ಬೆಳೆಸೋದಿಕ್ಕೆ, ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟನ್ನು ಬೆಳೆಸೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಈಸ್ಟನ್ನು ಬಳಸ್ಕೊಳ್ತಾರೆ. ಅರ್ಥ ಆಯ್ತಾ? ಕಮರ್ಷಿಯಲ್ ಆಗೇನು ಆಲ್ಕೋಹಾಲ್ ಡ್ರಿಂಕ್ಸ್ ತಯಾರು ಮಾಡೋದಕ್ಕೆ, ವೈನ್ ತಯಾರು ಮಾಡೋದಕ್ಕೆ ಮತ್ತು ವಿನಿಗರ್ನ ತಯಾರಿಕೆಯಲ್ಲಿ ಈ ಮೈಕ್ರೋ ಆರ್ಗಾನಿಸಮ್ಸ್ನ ಬಳಸ್ತಾರೆ. ಎಕ್ಸಾಂಪಲ್ ನೋಡೋಣ. ಆಕ್ಟಿವಿಟಿ 2.1 ನೋಡಿ. ಟೇಕ್ ಎ 500 ml ಬೀಕರ್ ಫಿಲ್ಡ್ ಅಪ್ ಟು 3/4 ವಿತ್ ವಾಟರ್, ಡಿಸಾಲ್ವ್ 2-3 ಟೀಸ್ಪೂನ್ಸ್ ಆಫ್ ಶುಗರ್ ಇನ್ ಇಟ್. 500 ml ಒಂದು ಬೀಕರ್ ತಗೊಳ್ಳಿ, ಕಪ್, ಅದಕ್ಕೆ 3/4 ಭಾಗ ನೀರು ಹಾಕಿ 2-3 ಸ್ಪೂನ್ ಶುಗರ್ ಹಾಕಿ, ಆ್ಯಡ್ ಹಾಫ್ ಸ್ಪೂನ್ ಆಫ್ ಈಸ್ಟ್ ಪೌಡರ್ ಟು ದ ಶುಗರ್ ಸೊಲ್ಯೂಷನ್. 3/4 ಭಾಗ ನೀರಿಗೆ 3 ಚಮಚ ಸಕ್ಕರೆ ಹಾಕಿರ್ತೀರಾ, ಅರ್ಧ ಸ್ಪೂನ್ ಏನು ಹಾಕಬೇಕು, ಈಸ್ಟ್ ಪೌಡರ್ನ ಹಾಕಬೇಕು. ಆಯ್ತಾ? ಕೀಪ್ ಇಟ್ ಕವರ್ಡ್ ಇನ್ ಎ ವಾರ್ಮ್ ಪ್ಲೇಸ್ ಫಾರ್ 4 to 5 hours. 4-5 ಗಂಟೆ ಬಿಸಿ ಇರ್ತಕ್ಕಂತಹ, ಅಂದರೆ ಬಿಸಿಲಿನಲ್ಲೋ ಅಥವಾ ಬೆಚ್ಚಗೆ ಇರುವಂತಹ ಜಾಗದಲ್ಲಿ ಆ ಬೀಕರ್ನ ಇಡಿ. ನಾವು ಸ್ಮೆಲ್ ದ ಸೊಲ್ಯೂಷನ್, ಅದ್ರ ಏನು ವಾಸನೆ ಬರುತ್ತೆ ಅದನ್ನು ನೋಡಿ, 4-5 ಗಂಟೆ ಬಿಟ್ಟು. ಕ್ಯಾನ್ ಯು ಗೆಟ್ ಎ ಸ್ಮೆಲ್? ಏನಾದರೂ ವಾಸನೆ ಬರುತ್ತಾ? ಎಸ್, ದಿಸ್ ಈಸ್ ದ ಸ್ಮೆಲ್ ಆಫ್ ಆಲ್ಕೋಹಾಲ್ ಆಸ್ ಶುಗರ್ ಆಸ್ ಬೀನ್ ಕನ್ವರ್ಟೆಡ್ ಇನ್ ಟು ಆಲ್ಕೋಹಾಲ್ ಬೈ ಈಸ್ಟ್. ಏನು, ಶುಗರ್ ಅಂದರೆ ಸಕ್ಕರೆ ಈಸ್ಟ್ ಜೊತೆ ಮಿಕ್ಸ್ ಆಗಿ ಏನಾಗಿರುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಏನು, ನೀರಿಗೆ ಈಸ್ಟ್ ಪೌಡರ್ ಅರ್ಧ ಸ್ಪೂನು, 3 ಸ್ಪೂನು ಶುಗರ್ ಹಾಕಿದ್ದೀವಿ, ಅದೆರಡು ಮಿಕ್ಸ್ ಆಗಿ ಏನಾಗುತ್ತೆ, ಶುಗರ್ ಆಸ್ ಬೀನ್ ಕನ್ವರ್ಟೆಡ್, ಸಕ್ಕರೆ ಕನ್ವರ್ಟೆಡ್ ಆಗಿರುತ್ತೆ, ಆಲ್ಕೋಹಾಲ್ ಕನ್ವರ್ಟೆಡ್ ಇಂಟು ಆಲ್ಕೋಹಾಲ್ ಬೈ ಈಸ್ಟ್ನ ಸಹಾಯದಿಂದ ಏನಾಗಿರುತ್ತೆ, ಸಕ್ಕರೆ ಮದ್ಯವಾಗಿ ತಯಾರಾಗಿರುತ್ತೆ. ದಿಸ್ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಇಸ್ ಕಾಲ್ಡ್ ಎ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಂದರೆ ಉದುಗುವಿಕೆ ಅಂತ. ಈಗ ನಾವು ದ್ರಾಕ್ಷಾರಸ ಅಂತ ಏನು ಕುಡಿತೀವಿ, ದ್ರಾಕ್ಷಿನ ಚೆನ್ನಾಗಿ ಕೊಳಯಿಸೋದು, ಅದರಿಂದ ತಯಾರು ಮಾಡುವಂಥ ದ್ರಾಕ್ಷಾರಸ ಇರ್ಬೋದು, ವೈನ್ ಅಥವಾ ಆಲ್ಕೋಹಾಲ್ ಇರ್ಬೋದು, ಇದೆಲ್ಲ ಈ ಪ್ರೋಸೆಸ್ಸಿಂದನೇ ಆಗೋದು. ಅಂದರೆ ಈಸಿ, ಅದರಲ್ಲೆಲ್ಲ ಸ್ವೀಟ್ ಅಂಶ ಇರುತ್ತೆ, ಶುಗರ್ ಅಂಶ ಹಣ್ಣಿನ ರಸಗಳಲ್ಲಿ ಅಲ್ವಾ. ಅದನ್ನು ಏನು ಮಾಡ್ತಾರೆ, ಚೆನ್ನಾಗಿ ಕೊಳಯಿಸೋದ್ರಿಂದ ಆ ಕೊಳೆಯುವಂತೆ ಮಾಡೋದೇ ಅದು ಮೈಕ್ರೋ ಆರ್ಗಾನಿಸಮ್ಸ್ಗಳೇ ಅಲ್ವಾ, ಸೂಕ್ಷ್ಮಾಣುಜೀವಿಗಳೇ ವಸ್ತುಗಳನ್ನು ಕೊಳಯಿಸೋದು. ಆಗ ಕೊಳೆತಾಗ ಏನಾಗುತ್ತೆ, ಅದು ಆಲ್ಕೋಹಾಲು ವೈನ್ ಆಗಿ ಬದಲಾಗುತ್ತೆ. ಸಿಂಪಲ್, ವಾಟ್ ಈಸ್ ಫರ್ಮೆಂಟೇಷನ್ ಅಂತ ಒಂದು ಸಿಂಪಲ್ ಕ್ವಶನ್ ಇರುತ್ತೆ, ಇಂಪಾರ್ಟೆಂಟ್ ಇದು. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಕೇಳ್ತಾರೆ. ಏನು, ಕನ್ವರ್ಷನ್ ಆಫ್ ಯಾವುದು, ಶುಗರ್ ಆಲ್ಕೋಹಾಲ್ ಕನ್ವರ್ಟ್ ಆಗೋದನ್ನ ಫರ್ಮೆಂಟೇಷನ್. ಇಲ್ಲಿ ನೋಡಿ ಇಷ್ಟೇ, ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಈಸ್ ಕಾಲ್ಡ್ ಫರ್ಮೆಂಟೇಷನ್. ಅದಾಯ್ತಾ? ಕನ್ವರ್ಷನ್ ಆಫ್ ಶುಗರ್ ಇಂಟು ಆಲ್ಕೋಹಾಲ್ ಇಸ್ ಕಾಲ್ಡ್
ಫರ್ಮೆಂಟೇಷನ್. ಇದನ್ನು ಯಾರು ಕಂಡುಹಿಡಿದವರು? ಈ ರೀತಿ ಕೊಳಯಿಸೋದ್ರಿಂದ ಫರ್ಮೆಂಟೇಷನ್ ಮಾಡ್ಬೋದು, ಆಲ್ಕೋಹಾಲ್ ತಯಾರು ಮಾಡ್ಬೋದು ಅಂದರೆ ಲೂಯಿಸ್ ಪಾಶ್ಚರ್. ಇದನ್ನು ಪಾಶ್ಚರೈಸೇಷನ್ ಅಂತಲೂ ಕರೀತಾರೆ, ಪಾಶ್ಚರೀಕರಣ ಅಂತ. ಲೂಯಿಸ್ ಪಾಶ್ಚರ್ ಡಿಸ್ಕವರ್ಡ್ ಫರ್ಮೆಂಟೇಷನ್ ಇನ್ 1857. 1857ರಲ್ಲಿ ಹುದುಗುವಿಕೆ ಎಂಬ ಈ ಪ್ರೋಸೆಸ್ಸನ್ನು ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿ ಕಂಡುಹಿಡಿದ್ರು. ನೆಕ್ಸ್ಟ್, ಇದಲ್ಲದೆ ಇದು ವಾಣಿಜ್ಯವಾಗಿ ನಾವು ಕಮರ್ಷಿಯಲ್ ಆಗಿ ನಾವು ದುಡ್ಡು ಮಾಡೋದಕ್ಕೆ ಉಪಯೋಗಿಸುವಂತಹ ವಿಧಾನ ಮೈಕ್ರೋ ಆರ್ಗ್ಯಾನಿಸಮ್. ಅದೇ ಥರ ಮೆಡಿಕಲ್ ಫೀಲ್ಡಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತೀವಿ ನೋಡೋಣ. Whenever you fall ill, the doctor may give you some antibiotic tablets, capsules or injections, such as a penicillin. ನೀವು ಯಾವಾಗ ಹುಷಾರಿಲ್ಲ ಅಂತ ನೀವು ಡಾಕ್ಟರ್ ಹತ್ರ ಹೋದರೆ ಅವರು ಯಾವ್ದಾದ್ರು ಒಂದಷ್ಟು ಟ್ಯಾಬ್ಲೆಟ್ಗಳನ್ನ ಕೊಡ್ತಾರೆ, ಇಲ್ಲ ಇಂಜೆಕ್ಷನ್ ಕೊಡ್ತಾರೆ, ಇಲ್ಲ ಪೆನ್ಸಿಲಿನ್ ಸಹ ಕೊಡ್ಬೋದು ಅಲ್ವಾ. ದ ಸೋರ್ಸ್ ಆಫ್ ದೀಸ್ ಮೆಡಿಸಿನ್ಸ್ ಇನ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇದೆಲ್ಲ ಯಾವುದರಿಂದ ತಯಾರು ಮಾಡಿರಲ್ಪಟ್ಟಿರೋದು? ಸೂಕ್ಷ್ಮಾಣುಜೀವಿಗಳು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ತಯಾರಾದಂತಹ ಔಷಧಿಗಳು. ದೀಸ್ ಮೆಡಿಸಿನ್ಸ್ ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಈ ಮೆಡಿಸಿನ್ ನಾವು ತೆಗೆದುಕೊಳ್ಳುವಂಥ ಈ ಔಷಧಿ ಏನು ಮಾಡುತ್ತೆ? ಕಿಲ್ ಆರ್ ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ನಮ್ಮ ದೇಹದಲ್ಲಿ ರೋಗವನ್ನು ಉಂಟು ಮಾಡುವಂತಹ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅವರ್ ಬಾಡಿ ಅಂದರೆ ನಮ್ಮ ದೇಹಕ್ಕೆ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿಗಳನ್ನ ಏನು ಮಾಡುತ್ತೆ? ಕೊಲ್ಲುತ್ತೆ, ಕಿಲ್ ಮಾಡುತ್ತೆ. ಅಥವಾ ಅದರ ಬೆಳವಣಿಗೆಯನ್ನು ಸ್ಟಾಪ್ ದ ಗ್ರೋತ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಆರ್ಗ್ಯಾನಿಸಮ್ ಯಾವ್ದು ನಮಗೆ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿಗಳು ಬೆಳೆಯದಾಗೆ ಅದನ್ನು ಸ್ಟಾಪ್ ಮಾಡುತ್ತೆ. ಸಚ್ ಮೆಡಿಸಿನ್ಸ್ ಆರ್ ಕಾಲ್ಡ್ ಆ್ಯಂಟಿಬಯೋಟಿಕ್ಸ್. ಈ ಥರ ನಮ್ಮ ದೇಹವನ್ನು ರೋಗಗಳಿಂದ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ರಕ್ಷಿಸುವಂತಹ ಈ ರೀತಿಯ ಸೂಕ್ಷ್ಮಾಣುಜೀವಿಗಳಿಂದ ತಯಾರಾದ ಇಂತಹ ಮೆಡಿಸಿನನ್ನು ಏನಂತ ಕರಿತೀವಿ? ಆ್ಯಂಟಿಬಯೋಟಿಕ್ಸ್, ಪ್ರತಿಜೈವಕಗಳು. ಏನಂತ ಕರಿತೀವಿ? ಪ್ರತಿಜೈವಕಗಳು ಅಂತೇಳಿ ಕರಿತೀವಿ. These days a number of antibiotics are being produced from bacteria and fungi. ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಶಿಲೀಂಧ್ರವನ್ನು ಉಪಯೋಗಿಸ್ಕೊಂಡು ತುಂಬ ಪ್ರತಿಜೀವಕ ಆ್ಯಂಟಿಬಯೋಟಿಕ್ಸ್ನ ತಯಾರು ಮಾಡ್ತಿದ್ದಾರೆ. ಎಕ್ಸಾಂಪಲ್: ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಎರಿಥ್ರೋಮೈಸಿನ್ ಆರ್ ಸಮ್ ಆಫ್ ದ ಕಾಮನ್ಲಿ ನೋನ್ ಆ್ಯಂಟಿಬಯೋಟಿಕ್ಸ್. ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ಆ್ಯಂಟಿಬಯೋಟಿಕ್ಸ್ ಯಾವುದು? ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಆ್ಯಂಡ್ ಎರಿಥ್ರೋಮೈಸಿನ್. ಅರ್ಥ ಆಯ್ತಾ? ಈ ಬಾಕ್ಸು ಸೈಂಟಿಸ್ಟ್ ನೆಕ್ಸ್ಟ್ ಬರೋಣ. ವಿಚ್ ಆರ್ ಮೇಡ್ ಫ್ರಮ್ ಫಂಗೈ ಆ್ಯಂಡ್ ಬ್ಯಾಕ್ಟೀರಿಯಾ. ಈ ಪ್ರತಿಜೈವಕಗಳು ಆ್ಯಂಟಿಬಯೋಟಿಕ್ಸ್ ಎಲ್ಲ ಯಾವುದರಿಂದ ಮಾಡಲ್ಪಟ್ಟಿದೆ? ಫಂಗೈ ಮತ್ತು ಬ್ಯಾಕ್ಟೀರಿಯಾದಿಂದ ಮಾಡಲ್ಪಟ್ಟಿದೆ ಅಂತ. ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳು. ಅದಕ್ಕೆ ಫಸ್ಟ್ ಈ ಬಾಕ್ಸಿಗೆ ಹೋಗೋಣ, ಆಗ ಅರ್ಥ ಆಗುತ್ತೆ ಯಾಕೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳ ಸಹಾಯದಿಂದನೇ ಆ್ಯಂಟಿಬಯೋಟಿಕ್ಸ್ ಅನ್ನು ತಯಾರು ಮಾಡ್ತಾರೆ. ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ 20 ಪೇಜ್ ನಂಬರ್ ಸೈಂಟಿಸ್ಟ್ ಬಾಕ್ಸು. ಇನ್ 1929 ಅಲೆಕ್ಸಾಂಡರ್ ಫ್ಲೆಮಿಂಗ್ ವಾಸ್ ವರ್ಕಿಂಗ್ ಆನ್ ಎ ಕಲ್ಚರ್ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ಅಂದರೆ ಈ 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಂಬ ವಿಜ್ಞಾನಿ ಏನು ಮಾಡ್ತಿದ್ರು? ರೋಗಕಾರಕ ಬ್ಯಾಕ್ಟೀರಿಯಾಗಳ ಕೃಷಿಗಳ ಮೇಲೆ, ಅಂದರೆ ಕಲ್ಚರ್ ಅಂದರೆ ಕೃಷಿಕೆ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಅವರ ಲ್ಯಾಬೊರೇಟ್ರಿನಲ್ಲಿ ರೋಗವನ್ನು ಉಂಟು ಮಾಡುವಂಥ ಬ್ಯಾಕ್ಟೀರಿಯಾಗಳ ಮೇಲೆ ಸ್ಟಡಿ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ಇದ್ದಕ್ಕಿದ್ದಂತೆ ಏನಾಯಿತು? ಕಾಸಿಂಗ್ ಬ್ಯಾಕ್ಟೀರಿಯಾ. ಸಡನ್ಲಿ ಈ ಫೌಂಡ್ ದ ಸ್ಪೋರ್ಸ್ ಆಫ್ ಲಿಟಲ್ ಗ್ರೀನ್ ಮೋಲ್ಡ್ ಇನ್ ಒನ್ ಆಫ್ ಈಸ್ ಕಲ್ಚರ್ ಪ್ಲೇಟ್. ಅವ್ರ ಕೃಷಿಕೆಯನ್ನು ಸ್ಟಡಿ ಮಾಡ್ತಿರುವಂತಹ ಆ ಪ್ಲೇಟಲ್ಲಿ ಇದ್ದಕ್ಕಿದ್ದಂತೆ ಏನಾಯಿತು? ಸೂಕ್ಷ್ಮ ಅಂದರೆ ಲಿಟಲ್ ಗ್ರೀನ್ ಮೋಲ್ಡ್ ಅಂತ ಇದೆ ನೋಡಿ, ಸೂಕ್ಷ್ಮ ಹಸಿರು ಶಿಲೀಂಧ್ರಗಳು. ಮೋಲ್ಡ್ ಅಂದರೆ ಇಲ್ಲಿ ಫಂಗೈ, ಶಿಲೀಂಧ್ರ. ಅರ್ಥ ಆಯ್ತಾ? ಶಿಲೀಂಧ್ರಗಳ ಸ್ಪೋರ್ಸ್ ಆಫ್ ಲಿಟಲ್ ಗ್ರೀನ್ ಮೋಲ್ಡ್ ಅಂದರೆ ಬೀಜಗಳು. ಶಿಲೀಂಧ್ರದ ಬೀಜಗಳು ಹಸಿರು ಕಲರ್ ಇರ್ತಕ್ಕಂಥ ಸಣ್ಣ ಸಣ್ಣ ಶಿಲೀಂಧ್ರದ ಬೀಜಗಳು ಕಾಣಿಸ್ಕೊಳ್ತಂತೆ ಅವ್ರ ಪ್ಲೇಟಲ್ಲಿ. ಈ ಅಬ್ಸರ್ವ್ ದಟ್ ದ ಪ್ರೆಸೆನ್ಸ್ ಆಫ್ ಮೋಲ್ಡ್ ಪ್ರಿವೆಂಟೆಡ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಹಾಗೆ ಅವರ ಬೀಜಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಆ ತಟ್ಟೆಯಲ್ಲಿ ನೋಡಿದ್ರಲ್ಲ ಶಿಲೀಂಧ್ರಗಳ ಇರೋದನ್ನ ಅವರು ನೋಡ್ಕೊಂಡ್ರು.
ಆ ತಟ್ಟೆಯಲ್ಲಿ ಶಿಲೀಂಧ್ರಗಳು ಸಹ ಶಿಲೀಂಧ್ರದ ಬೀಜಗಳಿರೋದು. ಆಗ ನೋಡ್ತಾ ನೋಡ್ತಾ ಅವ್ರು ಸ್ಟಡಿ ಮಾಡ್ತಿರೋಕ್ಕಂಥ ಬ್ಯಾಕ್ಟೀರಿಯಾಗಳ ಬಗ್ಗೆ ಅವ್ರು ಸ್ಟಡಿ ಮಾಡ್ತಿದ್ರು. ಆ ತಟ್ಟೆಯಲ್ಲೇ ಈ ಫಂಗೈ ಅಂದರೆ ಶಿಲೀಂಧ್ರ, ಸ್ಪೋರ್ಸ್ ಆಫ್ ಮೋಲ್ಡ್, ಬ್ರೆಡ್ ಮೋಲ್ಡಲ್ಲಿ ಇರುತ್ತಲ್ಲ ಅದು ಫಂಗೈ ತಾನೆ, ಎಕ್ಸಾಂಪಲ್ ಮೇಲೆ ನೋಡಿದ್ದೀರಾ ಅದರ ಚಿತ್ರ, ಅವು ಇತ್ತು. ಆದರೆ ಈ ಶಿಲೀಂಧ್ರಗಳಿತ್ತಲ್ಲ ಇವೇನು ಮಾಡ್ತಿತ್ತು, ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುವುದನ್ನು ಗಮನಿಸಿದ್ರು. ಇವ್ರ ತಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು ಇತ್ತಲ್ವಾ, ಆ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಾ ಇತ್ತು ಈ ಶಿಲೀಂಧ್ರಗಳು, ಅದನ್ನು ಗಮನಿಸಿದ್ರು. ಇಲ್ಲಿ ನೋಡಿ, ಅಬ್ಸರ್ವ್ ದ ಪ್ರೆಸೆನ್ಸ್ ಆಫ್ ಮೋಲ್ಡ್ ಪ್ರಿವೆಂಟೆಡ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳು ಬೆಳೆಯೋದನ್ನ ಅದು ತಡಿತಾ ಇತ್ತಂತೆ. ಯಾವುದು ಮೋಲ್ಡ್, ಶಿಲೀಂಧ್ರದ ಬೀಜಗಳು. ಇನ್ಫ್ಯಾಕ್ಟ್ ಇಟ್ ಆಲ್ಸೋ ಕಿಲ್ಡ್ ಮೆನಿ ಆಫ್ ದೀಸ್ ಬ್ಯಾಕ್ಟೀರಿಯಾ. ಅದು ಬರೀ ಬೆಳವಣಿಗೆ ಎಲ್ಲ ನೋಡ್ತಾ ನೋಡ್ತಾ ಏನಾಗ್ತಿತ್ತು ಗಮನಿಸ್ತಾ ಇದ್ದಾರೆ. ವಾಸ್ತವವಾಗಿ ಅವ್ರು ನೋಡ್ತಾ ಇದ್ರೆ ಹಲವು ಬ್ಯಾಕ್ಟೀರಿಯಾಗಳು ನಾಶನೇ ಆಗ್ಬಿಟ್ವಂತೆ. ಅಲ್ಲೇ ಇದು ಮೋಲ್ಡ್ ಸ್ಪೋರ್ಸ್ ಏನು ಮಾಡ್ತಾರೆ, ಅದನ್ನ ಸಾಯಿಸ್ಬಿಡ್ತಾ ಇದ್ವಂತೆ. ಫ್ರಮ್ ದಿಸ್ ಈಸ್ ದ ಮೋಲ್ಡ್ ಪೆನ್ಸಿಲಿನ್ ವಾಸ್ ಪ್ರಿಪೇರ್ಡ್. ಇದರಿಂದ ಏನು ಮಾಡಿದ್ರು ಅವರು, ಈ ಶಿಲೀಂಧ್ರಗಳೇನು ಮಾಡುತ್ತೆ, ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ ಅಂತ ತಿಳ್ಕೊಂಡ್ರು ಈ ಎಕ್ಸ್ಪೆರಿಮೆಂಟಿಂದ. ಆವಾಗಲಿಂದ ಏನು ಮಾಡಿದ್ರು, ಆ ಶಿಲೀಂಧ್ರವನ್ನು ಉಪಯೋಗಿಸ್ಕೊಂಡು, ಪೆನ್ಸಿಲಿಯಂ ನೊಟಾಟಮ್ ಎಂಬ ಆ ಬ್ರೆಡ್ ಮೋಲ್ಡಲ್ಲಿರ್ತಕ್ಕಂತಹ ಶಿಲೀಂಧ್ರವನ್ನು ಉಪಯೋಗಿಸ್ಕೊಂಡು ಪೆನ್ಸಿಲಿನ್ ಎಂಬ ಚುಚ್ಚುಮದ್ದನ್ನು ಕಂಡಿಡಿದ್ರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಇಸ್ ಡಿಸ್ಕವರ್ಡ್ ದ ಪೆನ್ಸಿಲಿನ್ ಇಂಜೆಕ್ಷನ್. ಪೆನ್ಸಿಲಿನ್ ಇಂಜೆಕ್ಷನ್ನ ಕಂಡುಹಿಡಿದವ್ರು ಯಾರು, ಅಲೆಕ್ಸಾಂಡರ್ ಫ್ಲೆಮಿಂಗ್. ಅರ್ಥ ಆಯ್ತಾ? ಅಂದರೆ ಏನಾಯ್ತು, ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವಂಥ ಶಕ್ತಿ ಶಿಲೀಂಧ್ರಗಳಿಗಿತ್ತು. ಆ ಶಿಲೀಂಧ್ರವನ್ನು ಉಪಯೋಗಿಸ್ಕೊಂಡವರು ಪೆನ್ಸಿಲಿನ್ ಎಂಬ ಇಂಜೆಕ್ಷನ್ನ ಕಂಡುಹಿಡಿದ್ರು. ಅಂದರೆ ಪೆನ್ಸಿಲಿನ್ನಲ್ಲಿ ಏನಿರುತ್ತೆ, ಶಿಲೀಂಧ್ರ ಇರುತ್ತೆ, ಅದನ್ನು ಇಂಜೆಕ್ಟ್ ಮಾಡಿದಾಗ ಬ್ಯಾಕ್ಟೀರಿಯಾಗಳನ್ನ ಅದು ಕಿಲ್ ಮಾಡುತ್ತೆ ಅಷ್ಟೇ. ಅವ್ರ ಸಿಂಪಲ್ ಟೆಕ್ನಿಕ್. ಆರ್ ಯು ಗಾಟ್? ಸಿ, ಲೆಟ್ಸ್ ಬಿಗಿನ್ now. The antibiotics are manufactured by growing specific microorganisms and are used to cure variety of diseases. ಇವ್ರು ಏನು ಮಾಡಿದ್ರು, ಫಂಗೈ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರು ಮಾಡ್ತಿದ್ರು. ಇವುಗಳಿಂದೇನು ನಿರ್ದಿಷ್ಟ ಸೂಕ್ಷ್ಮಾಣುಜೀವಿಗಳನ್ನ ಬೆಳೆಸಿ, ಅಂದರೆ ಯಾವುದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ಬೆಳೆಸಿ ಆಂಟಿಬಯೋಟಿಕ್ಸ್ಗಳನ್ನ, ಅಂದರೆ ಪ್ರತಿಜೈವಿಕಗಳನ್ನ ಉತ್ಪಾದಿಸ್ತಾ ಇದ್ರಂತೆ. ಅವ್ರಿಗೆ ಬೇಕಾದಂಥ ಆಂಟಿಬಯೋಟಿಕ್ಸ್ ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ಯಾಕ್ಟೀರಿಯಾಗಳನ್ನ ಬೆಳೆಸ್ಬಿಡೋದು. ಅದನ್ನು ನಮಗೆ ಬೇಕಾದಂಥ ಬ್ಯಾಕ್ಟೀರಿಯಾಗಳನ್ನ ಬೆಳೆಸೋದು, ಅದನ್ನು ಕೊಲ್ಲುವಂತಹ ಏನು ಈ ಶಿಲೀಂಧ್ರಗಳನ್ನ ತಯಾರು ಮಾಡಿಕೊಂಡು ಅದರ ಸಹಾಯದಿಂದ ಅವ್ರಿಗೆ ಬೇಕಾದಂಥ ವೆರೈಟಿ ಆಫ್, ಈಗ ಪೆನ್ಸಿಲಿನ್ ಹೇಗೆ ಕಂಡುಹಿಡಿದ್ರು ಆ ರೀತಿ ವೆರೈಟಿ ಆಫ್ ಆ್ಯಂಟಿಬಯೋಟಿಕ್ಸ್ನ ತಯಾರು ಮಾಡಿದ್ರು. ಹಾಗೆ ಏನಾಯಿತು, ಈ ಬೇರೆ ಬೇರೆ ವಿಧದ ರೋಗಗಳನ್ನ ಗುಣಪಡಿಸೋದಕ್ಕೂ ಇದು ಸಹಾಯ ಆಯಿತು. ಸಿ, ದ ಆಂಟಿಬಯೋಟಿಕ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೋಯಿಂಗ್ ಸ್ಪೆಸಿಫಿಕ್ ಮೈಕ್ರೋ ಆರ್ಗಾನಿಸಮ್ಸ್ ಅಂಡ್ ಆರ್ ಯೂಸ್ ಟು ಕ್ಯೂರ್ ವೆರೈಟಿ ಆಫ್ ಡಿಸೀಸಸ್. ಯಾವುದಾದ್ರು ಬೇರೆ ಬೇರೆ ಥರನಾದ ವಿವಿಧ ರೋಗಗಳನ್ನ ಗುಣಪಡಿಸೋದಕ್ಕೆ ನಿರ್ದಿಷ್ಟ ಸೂಕ್ಷ್ಮಾಣುಜೀವಿಗಳನ್ನ ಬಳಸಿ ಆಂಟಿಬಯೋಟಿಕ್ಸ್ಗಳನ್ನ ತಯಾರು ಮಾಡಿದ್ರು. ಆಂಟಿಬಯೋಟಿಕ್ಸ್ ಆರ್ ಈವನ್ ಮಿಕ್ಸ್ಡ್ ವಿತ್ ದ ಫೀಡ್ ಆಫ್ ಲೀವ್ ಸ್ಟಾಕ್ ಆ್ಯಂಡ್ ಪೌಲ್ಟ್ರಿ ಟು ಚೆಕ್ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಇನ್ ಅನಿಮಲ್ಸ್. ಅಲ್ಲದೆ ಆಮೇಲೆ ಏನಾಯಿತು, ಈ ಪ್ರಾಣಿಗಳು ತಿನ್ನುವಂತಹ ಆಹಾರದಲ್ಲಿ ಸಹ ಈ ಆ್ಯಂಟಿಬಯೋಟಿಕ್ಸ್ನ, ಪ್ರತಿಜೈವಿಕಗಳನ್ನ ಮಿಕ್ಸ್ ಮಾಡ್ತಾ ಬಂದರು. ಯಾಕೆ, ಈಗ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಬ್ಯಾಕ್ಟೀರಿಯಾಗಳಿಂದ, ಸೂಕ್ಷ್ಮಾಣುಜೀವಿಗಳಿಂದ ತೊಂದರೆ ಆಗುತ್ತೆ, ರೋಗಗಳನ್ನ ಬರುತ್ತೆ. ಅವುಗಳನ್ನ ತಡೆಗಟ್ಟಬೇಕಲ್ವಾ, ಅದಕ್ಕೆ ಅವು ತಿಂತಕ್ಕಂಥ ಫುಡ್ಡಲ್ಲೇ ಈ ಆ್ಯಂಟಿಬಯೋಟಿಕ್ಸ್ನ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಅವುಗಳಿಗೆ ಬರ್ತಕ್ಕಂತಹ ರೋಗಗಳನ್ನು ತಡೆಗಟ್ಬೋದು ಅಂತೇಳಿ ಆ್ಯಂಟಿಬಯೋಟಿಕ್ಸ್ ಆರ್ ಇವನ್ ಮಿಕ್ಸ್ಡ್ ವಿತ್ ದ ಫೀಡ್ ಆಫ್ ಲೀವ್ ಸ್ಟಾಕ್ ಆ್ಯಂಡ್ ಪೌಲ್ಟ್ರಿ ಟು ಚೆಕ್ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಇನ್ ಅನಿಮಲ್ಸ್. ಗೊತ್ತಾಯ್ತಾ? ದೇ ಆರ್ ಆಲ್ಸೋ ಯೂಸ್ಡ್ ಟು ಕಂಟ್ರೋಲ್ ಮೆನಿ ಪ್ಲಾಂಟ್ ಡಿಸೀಸಸ್. ಇದಲ್ಲದೆ ಸಸ್ಯಗಳಿಗೆ ಹರಡುವಂತಹ ಕೆಲವು ರೋಗಗಳನ್ನ ತಡೆಗಟ್ಟೋದಕ್ಕೆ ಆ್ಯಂಟಿಬಯೋಟಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರು. ಅರ್ಥ ಆಯ್ತಾ? ಸಿ, ಟೆಕ್ಸ್ಟ್ ಬುಕ್ ಇನ್ ದ ಬಾಕ್ಸ್. ಇಟ್ ಈಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಆಂಟಿಬಯೋಟಿಕ್ಸ್ ಶುಡ್ ಬಿ ಟೇಕನ್ ಓನ್ಲಿ ಆನ್ ದ ಅಡ್ವೈಸ್ ಆಫ್ ಕ್ವಾಲಿಫೈಡ್ ಡಾಕ್ಟರ್. ಏನು ಆ್ಯಂಟಿಬಯೋಟಿಕ್ಸ್ಗಳನ್ನ ನಾವು ತಗೋಬೇಕು ಅಂದರೆ ಚೆನ್ನಾಗಿ ತಿಳಿದಿರುವಂತಹ, ಸಜೆಸ್ಟ್ ಮಾಡಿರುವಂತಹ ಡಾಕ್ಟರ್ನ ಸಲಹೆ ಪಡೆದು ಆ್ಯಂಟಿಬಯೋಟಿಕ್ಸ್ನ ತಗೋಬೇಕು. ಆಲ್ಸೋ ಯು ಮಸ್ಟ್ ಕಂಪ್ಲೀಟ್ ದ ಕೋರ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಡಾಕ್ಟರ್. ಮತ್ತು ಅದೊಂದು ಕೋರ್ಸ್, ಈಗ 2 ದಿನ ಏನೋ ಒಂದು ಟೈಫಾಯ್ಡ್ ಆಗುತ್ತೋ ಅಥವಾ ಫೀವರ್ ಬರುತ್ತೆ, ಏನೋ ಒಂದು ಆಗುತ್ತೆ, ಆ ಥರ ಹೇಳಿದಾಗ ಈಗ 5 ಡೇಸೋ ಅಥವಾ 6 ಡೇಸೋ ಅಥವಾ 7 ಡೇಸೋ ಇಷ್ಟು ದಿನ ಈ ಔಷಧಿಗಳನ್ನ ತೊಗೊಳ್ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ. ಅಷ್ಟು ದಿನ ಕೋರ್ಸ್ ಅಂತ ಕರೀತಾರೆ. 7 ಡೇಸೋ ಅಥವಾ 11 ಡೇಸ್ ಈ ಥರ ಅದನ್ನು ಕಂಪ್ಲೀಟ್ ಮಾಡಬೇಕು
1-2 ಡೇಸ್ ತೊಗೊಂಡು ಬಿಟ್ಬಿಡ್ಬಾರ್ದು. ಯಾಕಂದರೆ ಆ ಸೂಕ್ಷ್ಮಾಣುಜೀವಿಗಳು ನಮ್ಮ ದೇಹದ ಒಳಗೆ ಇರುತ್ತೆ, ಎಲ್ಲೂ ಹೋಗಲ್ಲ. ಅದಕ್ಕೋಸ್ಕರ ಅದು ಕಂಪ್ಲೀಟಾಗಿ ಸತ್ತೋಗಬೇಕು ಅಂದರೆ ಆ್ಯಂಟಿಬಯೋಟಿಕ್ಸ್ನ ತೊಗೋಬೇಕು. ಇಫ್ ಯು ಟೇಕ್ ಆ್ಯಂಟಿಬಯೋಟಿಕ್ಸ್ ವೆನ್ ನಾಟ್ ನೀಡೆಡ್ ಆರ್ ಇನ್ ರಾಂಗ್ ಡೋಸ್, ಇಟ್ ಮೇ ಮೇಕ್ ಡ್ರಗ್ ಲೆಸ್ ಎಫೆಕ್ಟಿವ್ ವೆನ್ ಯು ಮೈಟ್ ನೀಡೆಡ್ ಇನ್ ಫ್ಯೂಚರ್. ಈಗ ಡಾಕ್ಟ್ರ್ ಏನೂ ಹೇಳಿರಲ್ಲ ಅಥವಾ ನಿಮ್ಗೆ ಅವಶ್ಯಕತೆನೇ ಇರಲ್ಲ ನಿಮ್ಮ ಬಾಡಿಗೆ ಆ್ಯಂಟಿಬಯೋಟಿಕ್ಸು. ಸುಮ್ಮನೆ ತಗೋತಾನೆ ಇದ್ರೆ ಏನಾಗುತ್ತೆ, ನಿಮ್ಮ ಮುಂದಿನ ಜೀವನದಲ್ಲಿ, ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಬಾಡಿಗೆ ಏನಾಗುತ್ತೆ, ತುಂಬ ಎಫೆಕ್ಟ್ ಆಗುತ್ತೆ, ತುಂಬ ಅಡ್ಡ ಪರಿಣಾಮಗಳನ್ನ ಬೀರುತ್ತೆ. ಆಲ್ಸೋ ಆ್ಯಂಟಿಬಯೋಟಿಕ್ಸ್ ಟೇಕನ್ ಅನ್ನೆಸೆಸರಿಲಿ ಮೇ ಕಿಲ್ ದ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇನ್ ದ ಬಾಡಿ. ಅದಲ್ಲದೆ ಏನು ಮಾಡುತ್ತೆ, ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ನ ತೊಗೊಂಡ್ರೆ ನಮ್ಮ ದೇಹದಲ್ಲೇ ಕೆಲವೊಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳಿರುತ್ತೆ, ಅವುಗಳನ್ನು ಇದು ಕಿಲ್ ಮಾಡಿಬಿಡುತ್ತಂತೆ. ಇದ್ರ ಕೆಲಸನೇ ಬ್ಯಾಕ್ಟೀರಿಯನ್ ಕೊಲ್ಲೋದಲ್ವ ಆ್ಯಂಟಿಬಯೋಟಿಕ್ಸಲ್ಲಿ ಶಿಲೀಂಧ್ರ ಇರುತ್ತೆ ಅಲ್ವಾ, ಸೊ ಫಂಗಸ್, ಅದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ. ಸೊ ಹಾಗಾಗಿ ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ನ ತಗೋಬಾರ್ದು. ಆ್ಯಂಟಿಬಯೋಟಿಕ್ಸ್ ಅವರ್ ಆರ್ ನಾಟ್ ಎಫೆಕ್ಟಿವ್ ಅಗೇನೆಸ್ಟ್ ಕೋಲ್ಡ್ ಆರ್ ಫ್ಲೂ ಆಸ್ ದೀಸ್ ಆರ್ ಕಾಸ್ಡ್ ಬೈ ವೈರಸ್. ಸಿ, ಆ್ಯಂಟಿಬಯೋಟಿಕ್ಸ್ ಸಾಮಾನ್ಯವಾಗಿ ಹರಡುವಂತಹ ಶೀತ ಮತ್ತು ಜ್ವರದ ವಿರುದ್ಧ ಇದು ಹೋರಾಡಲ್ವಂತೆ. ಯಾಕೆ ಹೇಳಿ, ಈ ಜ್ವರ ಮತ್ತು ಶೀತ ಬರೋದು ಯಾವುದರಿಂದ? ವೈರಸ್ಸಿಂದ ಅಲ್ವಾ. ವೈರಸ್ಸಿಂದ ಫ್ಲೂ ಮತ್ತು ಕೋಲ್ಡ್ ಬರೋದು, ಶೀತ ಮತ್ತು ನೆಗಡಿ, ಶೀತ ಜ್ವರ ಎಲ್ಲ ಬರೋದು. ಆದರೆ ಇದು ವೈರಸ್ಸನ್ನು ಕಿಲ್ ಮಾಡಲ್ವಲ್ಲ. ಆ್ಯಂಟಿಬಯೋಟಿಕ್ಸ್ ತಯಾರಾಗಿರೋದು ಯಾವುದರಿಂದ? ಇಟ್ಸ್ ಮೇಡ್ ಫ್ರಮ್ ಫಂಗಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಅಲ್ವಾ. ಹಾಗಾಗಿ ಅವುಗಳಿಂದ ಹರಡುವಂಥ ರೋಗಗಳು ಇದ್ರೆ ಮಾತ್ರ ಅದು ಕಿಲ್ ಮಾಡುತ್ತೆ. ವೈರಸ್ಸಿಂದ ಬರುವ ರೋಗಗಳನ್ನ ಇದು ಕಿಲ್ ಮಾಡಲ್ಲ. ಇದು ಪರಿಣಾಮಕಾರಿಯಾಗಿರಲ್ಲ ಆ್ಯಂಟಿಬಯೋಟಿಕ್ಸ್ ನೆಗಡಿಗೆ ಮತ್ತು ಜ್ವರಕ್ಕೆ ತಗೊಂಡ್ರೆ. ಆಯ್ತಾ? ಓಕೆ, ಇಷ್ಟಿರಲಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಓಕೆನಾ. ಇವತ್ತಿಂದ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ವಾಟ್ ಆರ್ ದ ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋಆರ್ಗ್ಯಾನಿಸಮ್ ಆ್ಯಂಡ್ ವಾಟ್ ಈಸ್ ಆ್ಯಂಟಿಬಯೋಟಿಕ್ಸ್? ಗಿವ್ ಎಕ್ಸಾಂಪಲ್. ಹೂ ಡಿಸ್ಕವರ್ಡ್ ಪೆನ್ಸಿಲಿನ್? ಸಾಕು, ಇಷ್ಟೇ ಹೋಮ್ವರ್ಕು. ಯು ಶುಡ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಆಫ್ಟರ್ ಯು ಹ್ಯಾವ್ ಟು ಆನ್ಸರ್ ದೀಸ್ ಆಲ್ ಹೋಮ್ವರ್ಕ್ ಕ್ವೆಶನ್. ನೀವು ಪ್ರತಿಯೊಬ್ಬರು ಕ್ಲಾಸ್ ಕೇಳಿದ ಮೇಲೆ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ನಾನು ಕೊಟ್ಟಂತಹ ಹೋಮ್ವರ್ಕ್ ಕ್ವೆಶನ್ಸ್ನ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು.